ವೀಕ್ಷಕರೇ, ಇವತ್ತು ಫುಟ್ಬಾಲ್ ಜಗತ್ತಿನಾದ್ಯಂತ ಅತಿ ಹೆಚ್ಚು ಜನ ವೀಕ್ಷಕರು ಅಭಿಮಾನಿಗಳು ಇರುವ ಒಂದು ವಿಶ್ವವಿಖ್ಯಾತ ಕ್ರೀಡೆ. ಫುಟ್ಬಾಲ್ ಎಂದ ತಕ್ಷಣ ಹಲವರಿಗೆ ಫುಟ್ಬಾಲ್ ಲೋಕದ ಕಪ್ಪು ಮುತ್ತು ಅಂದ್ರೆ ಬ್ಲಾಕ್ ಪರ್ಲ್ ಎಂದೇ ಹೆಸರಾಗಿದ್ದ ಒಂದು ಕಾಲದ ಫುಟ್ಬಾಲ್ ಮಾಂತ್ರಿಕ ಬ್ರೆಜಿಲ್ನ ಪೇಲೆ ನೆನಪಾಗ್ತಾರೆ. ಆ ಕಾಲಕ್ಕೆ ಪೇಲೆಯಷ್ಟು ಹೆಸರು ಮಾಡಿದ ಮತ್ತೊಬ್ಬ ಆಟಗಾರ ಇರಲೇ ಇಲ್ಲ. ಚೆಂಡು ಆತನ ಕಾಲಿಗೆ ಸಿಕ್ತು ಅಂದ್ರೆ ಅದನ್ನ ಎದುರಾಳಿ ತನ್ನ ವಶಕ್ಕೆ ಪಡೆಯುವುದು ಅಕ್ಷರಶಃ ಕನಸಿನ ಮಾತಾಗಿತ್ತು. ಇತ್ತೀಚೆಗೆ ಫುಟ್ಬಾಲ್ ನಲ್ಲಿ ಪೋರ್ಚುಗಲ್ ಆಟಗಾರನಾದ ಕ್ರಿಸ್ಟಿಯಾನೋ ರೊನಾಲ್ಡೋ ಹೆಸರು ಭಾರಿ ಸುದ್ದಿಯಾಗಿದೆ. 35 ವರ್ಷದ ವಯಸ್ಸಿನ ಪೋರ್ಚುಗೀಸ್ ದೇಶದ ರೊನಾಲ್ಡೋ 2002ರಿಂದಲೇ ಅಂಡರ್ 19 ಪಂದ್ಯಗಳಿಂದಲೂ ಫುಟ್ಬಾಲ್ ನಲ್ಲಿ ತೊಡಗಿಸಿಕೊಂಡಿರುವ ಅತ್ಯಂತ ಯಶಸ್ವಿ ಆಟಗಾರ. ರೊನಾಲ್ಡೋ ತನ್ನಿಡೀ ವೃತ್ತಿ ಜೀವನದಲ್ಲಿ ಈವರೆಗೆ ಒಟ್ಟು 29 ಪ್ರತಿಷ್ಠಿತ ಟ್ರೋಫಿಗಳನ್ನ ಗೆದ್ದಿದ್ದಾನೆ. ಇದರಲ್ಲಿ 6 ಅಂತಾರಾಷ್ಟ್ರೀಯ ಲೀಗಿನ ಪ್ರಶಸ್ತಿಗಳನ್ನೇ ವಶ ಪಡೆದಿರುವ ರೊನಾಲ್ಡೋ ಈವರೆಗೆ ಅತಿ ಹೆಚ್ಚು ಗೋಲ್ ಬಾರಿಸಿರುವ ಜಗತ್ತಿನ ಏಕೈಕ ಫುಟ್ಬಾಲ್ ಆಟಗಾರ. ಯುಇಎಫ್ಎ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೇ ಒಟ್ಟು 128 ಗೋಲ್ಗಳನ್ನ ಬಾರಿಸಿರುವ ರೊನಾಲ್ಡೋ ಅವುಗಳಲ್ಲಿ ಹ್ಯಾಟ್ರಿಕ್ ಗಳನ್ನೇ ಸುಮಾರು 56ರಷ್ಟು ಬಾರಿಸಿದ್ದಾನೆ. 1000ಕ್ಕೂ ಅಧಿಕ ಪಂದ್ಯಗಳನ್ನ ಆಡಿರುವ ರೊನಾಲ್ಡೋ 700ಕ್ಕೂ ಅಧಿಕ ಗೋಲ್ ಬಾರಿಸಿ ಗಿನ್ನಿಸ್ ದಾಖಲೆ ಬರೆದಿರುವ ಏಕೈಕ ಆಟಗಾರ. ವೀಕ್ಷಕರೇ, ಕ್ರಿಸ್ಟಿಯಾನೋ ರೊನಾಲ್ಡೋ 1985ರ ಫೆಬ್ರವರಿ 5ರಂದು ಪೋರ್ಚುಗೀಸ್ ದೇಶದ ಪಕ್ಕ ಇರುವ ಮಡೇರಾ ದ್ವೀಪದ ಪುಂಚಾಲ್ನಲ್ಲಿ ಜನಿಸ್ತಾನೆ. ತಂದೆ ಜೋಸ್ ಡೀಸ್ ಹಾಗೂ ತಾಯಿ ಮಾರಿಯಾ ಡೊಲೊರೆಸ್. ಇವರಿಗೆ 4 ಜನ ಮಕ್ಕಳು, ಅದರಲ್ಲಿ ಈತ ಕಡೆಯವನು. ರೊನಾಲ್ಡೋನ ತಾಯಿ ಮಾರಿಯಾ ಅಡಿಗೆ ಕೆಲಸ ಮಾಡ್ತಾ ಇದ್ರು ಹಾಗೂ ತಂದೆ ಜೋಸ್ ಅಲ್ಲಿನ ಮುನ್ಸಿಪಲ್ ನಲ್ಲಿ ಒಬ್ಬ ಸಾಧಾರಣ ಗಾರ್ಡನರ್ ಆಗಿದ್ದವನು. ಬಡ ಕುಟುಂಬದಲ್ಲಿ ಬೆಳೆದು ಬಂದ ರೊನಾಲ್ಡೋ ಬಾಲ್ಯದಿಂದಲೇ ಕ್ರೀಡೆಯಲ್ಲಿ ಅಭಿರುಚಿಯನ್ನ ಬೆಳೆಸಿಕೊಂಡಿದ್ದ ಬಾಲಕ. ಇವರದ್ದು ಕೆಥೋಲಿಕ್ ಪಂಥದ ಕುಟುಂಬ. ರೊನಾಲ್ಡೋನ ತಂದೆ ಜೋಸ್ ಆಗಿನ ಖ್ಯಾತ ಹಾಲಿವುಡ್ ನಟ ಹಾಗೂ ಅಮೆರಿಕದ ಅಧ್ಯಕ್ಷನೂ ಆಗಿದ್ದ ರೊನಾಲ್ಡ್ ರೇಗನ್ ನ ಅಭಿಮಾನಿಯಾಗಿದ್ದ ಕಾರಣ ತನ್ನ ಮಗನಿಗೆ ಅದೇ ಹೆಸರಿಟ್ಟಂತೆ. ಅಲ್ಲಿನ ಆಂಡೋರಿನ ಶಾಲೆಯಲ್ಲಿ 1992-95ರವರೆಗೆ ಅಪ್ರಾಪ್ತ ಲೀಗ್ಗಳಲ್ಲಿ ಭಾಗವಹಿಸಿದ ರೊನಾಲ್ಡೋ ತನ್ನ ಫುಟ್ಬಾಲ್ ಮೊದಲ ಹಂತದ ಅಭ್ಯಾಸ ಶುರು ಮಾಡಿದ. 1997ರಲ್ಲಿ ಅಲ್ಲಿನ ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾದ ರೊನಾಲ್ಡೋ 2002-03ರ ಅಂಡರ್ 19 ಪಂದ್ಯಗಳ ಮೂಲಕ ಮುನ್ನೆಲೆಗೆ ಬಂದ. ಇವತ್ತು ಧೈರ್ಯವಾಗಿ ಯಾವ ಗೋಲನ್ನಾದ್ರೂ ಭದ್ರವಾಗಿ ಗುರಿ ತಲುಪಿಸುವಂತೆ ಮಾಡುವ ರೊನಾಲ್ಡೋ ಚಿಕ್ಕಂದಿನಲ್ಲಿ ಬಹಳ ಅಂಜುಬುರುಕ ಹಾಗೂ ಎಮೋಷನಲ್ ಆಗಿದ್ದವನು. ರೊನಾಲ್ಡೋ ತನ್ನ 15ನೇ ವಯಸ್ಸಲ್ಲಿ ರೇಸಿಂಗ್ ಹಾರ್ಟ್ ಸಮಸ್ಯೆಯಿಂದ ಹಾರ್ಟ್ ಸರ್ಜರಿಗೆ ಒಳಗಾಗಿದ್ದೆ. ಈ ಚಿಕಿತ್ಸೆ ಯಶಸ್ವಿಯಾದ ತಕ್ಷಣ ರೊನಾಲ್ಡೋ ಪುನಃ ಫುಟ್ಬಾಲ್ ಅಭ್ಯಾಸಕ್ಕಿಳಿದ. ಸಾಕಷ್ಟು ಹೆಸರು ಮಾಡಿದ ಅನೇಕ ಕ್ಷೇತ್ರಗಳ ತಾರೆಯರು ಪ್ರಸಿದ್ಧಿಗೆ ಬಂದ ಬಳಿಕ ಟ್ಯಾಟೂ, ಹೇರ್ ಸ್ಟೈಲ್, ಫೇಶಿಯಲ್ ಸರ್ಜರಿ ಮುಂತಾದ ಕ್ರೇಜ್ಗಿಳಿತಾರೆ. ಆದ್ರೆ ವಿಶ್ವದ ನಂಬರ್ 1 ಸಿರಿವಂತ ಆಟಗಾರನಾಗಿದ್ರು ಸಹ ರೊನಾಲ್ಡೋ ತನ್ನ ದೇಹದ ಯಾವ ಭಾಗದಲ್ಲೂ ಟ್ಯಾಟೂ ಅಥವಾ ಇತರೆ ಹಚ್ಚೆಗಳನ್ನ ಹಾಕಿಸ್ಕೊಂಡಿಲ್ಲ. ಇದಕ್ಕೆ ಆತ ಸಂದರ್ಶನವೊಂದರಲ್ಲಿ ಕೊಟ್ಟ ಉತ್ತರ ಹೀಗಿತ್ತು: ನನಗೆ ನಿಸರ್ಗದತ್ತವಾಗಿ ನನ್ನ ದೇಹದ ಮೇಲೆ ಗೌರವವಿದೆ. ವೃಥಾ ಅದರ ಅಂದವನ್ನ ಕೃತಜ್ಞತೆಗಳಿಂದ ಕೆಡಿಸಿಕೊಳ್ಳಲಾರೆ. ಮೇಲಾಗಿ ನಾನೊಬ್ಬ ರಕ್ತದಾನಿ. ಟ್ಯಾಟೂಗಳು ರಕ್ತದಾನಕ್ಕೂ ತೊಡಕನ್ನ ಉಂಟು ಮಾಡ್ತವೆ. ಹೀಗಾಗಿ ನಾನು ಹಚ್ಚೆ ಹಾಕಿಸ್ಕೊಂಡಿಲ್ಲ ಅಂತ ಹೇಳಿದ. ರೊನಾಲ್ಡೋ ಸದ್ಯದ ಅತ್ಯಂತ ಶ್ರೀಮಂತ ಆಟಗಾರ. 2014ರಲ್ಲಿ ಅವನ ಒಟ್ಟಾರೆ ನಿವ್ವಳ ಗಳಿಕೆ ಸುಮಾರು $73 ಮಿಲಿಯನ್ ಅಷ್ಟಿತ್ತು. ಇನ್ನು 2017ರಲ್ಲಿ ಅದು $97 ಮಿಲಿಯನ್ ಮೀರಿಸಿತ್ತು. ಕ್ರಿಸ್ಟಿಯಾನೋ ರೊನಾಲ್ಡೋ ಕೇವಲ ಒಬ್ಬ ಆಟಗಾರ ಮಾತ್ರವಲ್ಲ, ಆತ ಒಬ್ಬ ಹೃದಯವಂತ ಹಾಗೂ ಉದಾರಿ. ಅವನ ಹೆಸರಲ್ಲಿ ಚಾರಿಟಿ ಸಂಸ್ಥೆ ಕೂಡ ಇದೆ. ತನ್ನ ಸಹ ಆಟಗಾರನಾಗಿದ್ದ ಕಾರ್ಲೋಸ್ ಮಾರ್ಟಿನ್ ಎಂಬುವವನ ಮಗನ ಬೋನ್ ಚಿಕಿತ್ಸೆಗೆ ರೊನಾಲ್ಡೋ ತನ್ನ ಮೂಳೆಯ ಮಜ್ಜೆಯನ್ನೇ ಒಮ್ಮೆ ದಾನ ಕೊಟ್ಟು ಹೃದಯ ಶ್ರೀಮಂತಿಕೆ ಮೆರೆದಿದ್ರು. 2008ರ ಫಿಫಾ ವಿಶ್ವಕಪ್ನಲ್ಲಿ 42 ಗೋಲ್ ಬಾರಿಸಿ ಅದ್ವಿತೀಯ ಸಾಧನೆ ಮಾಡಿದ ರೊನಾಲ್ಡೋಗೆ ಆ ವರ್ಷದ ಫಿಫಾ ವರ್ಲ್ಡ್ ಆಫ್ ದಿ ಇಯರ್ ಶ್ರೇಷ್ಠ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಲಾಯಿತು. 2003ರಲ್ಲೇ ರೊನಾಲ್ಡೋ ಮ್ಯಾಂಚೆಸ್ಟರ್ ಯುನೈಟೆಡ್ ಎಂಬ ಸಂಸ್ಥೆಯೊಂದಿಗೆ ಸಹಿ ಮಾಡಿ ತಿಂಗಳಿಗೆ $12 ಮಿಲಿಯನ್ ಹಣ ಗಳಿಸ್ತಾ ಇದ್ದ. ಇನ್ನು 2011ರಲ್ಲಿ ರಿಯಲ್ ಮ್ಯಾಡ್ರಿಡ್ ಸಂಸ್ಥೆ ಅವನನ್ನ ಖರೀದಿ ಮಾಡಿ ವಾರಕ್ಕೆ $3.5 ಲಕ್ಷ ವೇತನ ನೀಡ್ತಾ ಇದೆ. ಈ ಒಪ್ಪಂದ 2021ರವರೆಗೂ ಚಾಲ್ತಿಯಲ್ಲಿರುತ್ತೆ. ಈ ಮೂಲಕ ರೊನಾಲ್ಡೋ ಜಗತ್ತಿನ ಶ್ರೀಮಂತ ಆಟಗಾರ. ಇಷ್ಟು ವೇತನ ಇಂದು ಯಾವೊಬ್ಬ ಕ್ರಿಕೆಟ್ ಆಟಗಾರನಿಗೂ ಸಹ ಇಲ್ಲ. ಈ ರೊನಾಲ್ಡೋ ಅತ್ಯಂತ ಸ್ಪರದ್ರೂಪಿ ಹಾಗೂ ಕಟ್ಟುಮಸ್ತಾದ ದೇಹವುಳ್ಳ ಆಟಗಾರ. ವಿಶ್ವದ ಅನೇಕ ಸಂಸ್ಥೆಗಳು ಇದೇ ಕಾರಣಕ್ಕೆ ತಮ್ಮ ಜಾಹೀರಾತಿನ ಪ್ರಮೋಷನ್ಗೆ ರೊನಾಲ್ಡೋ ಹಿಂದೆ ಬಿದ್ದಿವೆ. ಸದ್ಯ ರೊನಾಲ್ಡೋ ವಿಶ್ವದ ಅನೇಕಾರು ಟಾಪ್ ಬ್ರಾಂಡ್ಗಳಿಗೆ ರಾಯಭಾರಿ. ಇನ್ನು ರೊನಾಲ್ಡೋ ಜಾರ್ಜಿನಿಯಾ ರೋಡ್ರಿಗ್ವೆಸ್ ಎಂಬಾಕೆಯನ್ನ ವಿವಾಹವಾಗಿದ್ದಾರೆ. ಅವರಿಗೀಗ 4 ಮಕ್ಕಳು. ಪೋರ್ಚುಗಲ್ನ ಪುಂಚಾಲೋದಲ್ಲಿ ರೊನಾಲ್ಡೋ ಸಾಧನೆಗಳ ಪ್ರದರ್ಶನಕ್ಕೆ ಅಂತಾನೆ ಒಂದು ಬೃಹತ್ ಮ್ಯೂಸಿಯಂ ಅನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಆಟಗಾರನೊಂದಿಗೆ ಯಾವುದೇ ರಾಷ್ಟ್ರ ಸಲ್ಲಿಸಬಹುದಾದ ಉತ್ಕೃಷ್ಟ ಗೌರವ. ಈ ರೊನಾಲ್ಡೋ ಅತ್ಯಂತ ಸಣ್ಣ ವಯಸ್ಸಿಗೆ ಅದ್ವಿತೀಯ ಸಾಧನೆ ಸನ್ಮಾನ ಸಾಧಿಸಿದ ಕೆಲ ಆಟಗಾರರಲ್ಲೊಬ್ಬರಾಗಿದ್ದಾರೆ. ಇನ್ನು ಇವರ ಸಾಧನೆ ಹೀಗೆ ಮುಂದುವರಿಲಿ ಅಂತ ಆಶಿಸೋಣ. ಇದಿಷ್ಟು ರೊನಾಲ್ಡೋ ಬಗ್ಗೆ ಒಂದಷ್ಟು ಮಾಹಿತಿ. ನಮಸ್ಕಾರ.